ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ಹೀನಾಯ ಸೋಲು ಕಂಡಿದೆ. ಭಾರತದ ಸೋಲಿಗೆ ಸಾಲು ಸಾಲು ಕಾರಣಗಳಿವೆ. ಹಾಗೆ ನಾಯಕ ಶುಭ್ಮನ್ ಗಿಲ್ ಅವರ ಆಬ್ಸೆನ್ಸ್ ಕೂಡ ಮೇನ್ ರೀಸನ್ ಆಯಿತು. ಹಾಗಾದರೆ ಸದ್ಯಕ್ಕೆ ಗಿಲ್ ಕಂಡೀಷನ್ ಹೇಗಿದೆ? ನೆಕ್ಸ್ಟ್ ಮ್ಯಾಚ್ನಲ್ಲಿ ಆಡ್ತಾರಾ ಅಥವಾ ಇಲ್ವಾ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ ಅಲ್ಲಿ 30 ರನ್ಗಳ ಲೀಡ್ ಪಡೆದಿದ್ದ ಭಾರತ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅದೇ 30 ರನ್ಗಳಿಂದ ಸೋಲನ್ನ ಕಂಡಿದೆ. ನೋಡೋಕೆ ಅದನ್ನ ಚೇಸ್ ಮಾಡೋಕೆ ಆಗದೆ ಇರುವಂತ ಟಾರ್ಗೆಟ್ ಏನಾಗಿರ್ಲಿಲ್ಲ. ಆದರೆ ಭಾರತದ ಬ್ಯಾಟಿಂಗ್ ತೀರಾ ಕಳಪೆಯಾಗಿತ್ತು. ಅದರಲ್ಲೂ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಇಲ್ಲದ್ದು ಕೂಡ ಹೊಡೆತ ಕೊಡ್ತು. ಸದ್ಯಕ್ಕೆ ಗಿಲ್ ಸಿಚುಯೇಷನ್ ನೋಡಿದ್ರೆ ಸೆಕೆಂಡ್ ಮ್ಯಾಚ್ ಆಡೋದು ಕೂಡ ಡೌಟ್ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್, 5 ದಿನಗಳ ರೆಸ್ಟ್ ಹೇಳಿದ ವೈದ್ಯರು. ನವೆಂಬರ್ 14ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ಮೊದಲ ಪಂದ್ಯ ಸ್ಟಾರ್ಟ್ ಆಗಿದ್ದು ಸೌತ್ ಆಫ್ರಿಕಾ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಸೌತ್ ಆಫ್ರಿಕಾ 159 ರನ್ಗಳಿಗೆ ಆಲ್ ಔಟ್ ಆಗುತ್ತೆ ಫಸ್ಟ್ ಇನ್ನಿಂಗ್ಸ್ ನಲ್ಲಿ. ಮೊದಲ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಭಾರತ ಪರ ಶುಭ್ಮನ್ ಗಿಲ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಮೊದಲ 2 ಬಾಲ್ಗಳನ್ನ ಡಾಟ್ ಆಗುತ್ತೆ ಅಂಡ್ ನೆಕ್ಸ್ಟ್ 3ನೇ ಬಾಲ್ನಲ್ಲಿ ಒಂದು 4 ಅನ್ನ ಬಾರಿಸ್ತಾರೆ. ಅಷ್ಟೇ, ಕುತ್ತಿಗೆ ನೋವಿನಿಂದ ಮೈದಾನವನ್ನೇ ತೊರಿತಾರೆ. ರಿಟೈರ್ಡ್ ಹರ್ಟ್ ಆಗಿದ್ರು. ಕೊನೆಗೂ ಮತ್ತೆ ಬ್ಯಾಟಿಂಗ್ ಬರೋಕೆ ಅವರಿಗೆ ಆಗ್ಲೇ ಇಲ್ಲ. ಅಲ್ಲಿಂದ ಸೀದಾ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾರೆ. ಹಾಗೆ 2ನೇ ಇನ್ನಿಂಗ್ಸ್ ನಲ್ಲೂ ಕೂಡ ಬ್ಯಾಟಿಂಗ್ಗೆ ಬರೋಕ್ ಆಗ್ಲಿಲ್ಲ. ಇದೀಗ ಚೇತರಿಸಿಕೊಂಡಿದ್ದಾರೆ. ಹಾಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 2ನೇ ಟೆಸ್ಟ್ ಪಂದ್ಯದಲ್ಲಿ ಗಿಲ್ ಆಡೋದು ಡೌಟ್. ಸದ್ಯ ಶುಭ್ಮನ್ ಗಿಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು ಕೂಡ 2ನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಭಾಗವಹಿಸೋದು ಡೌಟ್ ಇದೆ. ನವೆಂಬರ್ 22ರಂದು ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ 2ನೇ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಗಿಲ್ಗೆ 4 ರಿಂದ 5 ದಿನಗಳ ಕಾಲ ರೆಸ್ಟ್ ಹೇಳಿರೋದ್ರಿಂದ 2ನೇ ಪಂದ್ಯದ ವೇಳೆಗೆ ಕಂಪ್ಲೀಟ್ ಆಗಿ ರಿಕವರ್ ಆಗ್ತಾರಾ ಅಥವಾ ಇಲ್ವಾ, ಪಂದ್ಯವನ್ನ ಆಡ್ತಾರಾ ಅನ್ನೋದು ಕೂಡ ಅನುಮಾನ ಇದೆ. ಆಕ್ಚುಲಿ ಶುಭ್ಮನ್ ಗಿಲ್ ಟೀಮ್ ಇಂಡಿಯಾದ ಮೇನ್ ಬ್ಯಾಟ್ಸ್ಮನ್. ವೈಟ್ ಬಾಲ್ ಸೀರೀಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಆಗ್ತಾ ಇದ್ರು ಕೂಡ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಇಂಗ್ಲೆಂಡ್ ಹಾಗೆ ವೆಸ್ಟ್ ಇಂಡೀಸ್ ಸೀರೀಸ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರು. ಆದ್ರೆ ಸೌತ್ ಆಫ್ರಿಕಾ ವಿರುದ್ಧ ರಿಟೈರ್ಡ್ ಹಟ್ ಆಗಿದ್ರಿಂದ ಭಾರತ 2 ಇನ್ನಿಂಗ್ಸ್ ಗಳಲ್ಲಿ ಕೂಡ ಒಬ್ಬ ಪ್ಯೂರ್ ಬ್ಯಾಟ್ಸ್ಮನ್ ನ ಮಿಸ್ ಮಾಡ್ಕೊಳ್ತು. ಹಾಗೆ ಭಾರತ ಸೋಲಿಗೆ ಇದು ಪ್ರಮುಖ ಕಾರಣ ಆಯಿತು. ಬಹುಶಃ ಶುಭ್ಮನ್ ಗಿಲ್ ಇದ್ದಿದ್ರೆ ಅಟ್ಲೀಸ್ಟ್ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಒಂದು 20 ರನ್ ಅಂಡ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಜಸ್ಟ್ 20 ರನ್ಸ್ ಅವ್ರ ಕಡೆಯಿಂದ ಬಂದಿದ್ರು ಕೂಡ ಭಾರತ ಸೋಲ್ತಾ ಇರ್ಲಿಲ್ವೋ ಏನೋ. ಒಟ್ನಲ್ಲಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಹಾಲಿ ಚಾಂಪಿಯನ್ಸ್ ಆಗಿರುವಂತ ಟೆಂಬಾ ಬೌಮಾ ಪಡೆ ಭಾರತದಲ್ಲಿ ದಶಕದ ಬಳಿಕ ಟೆಸ್ಟ್ ನಲ್ಲಿ ವಿನ್ ಆಗಿದೆ. ತವರು ನೆಲದಲ್ಲಿ ಇಷ್ಟು ಸಣ್ಣ ಟಾರ್ಗೆಟ್ ಇದ್ದಾಗ ಭಾರತ ಸೋತಿದ್ದೇ ಇರಲಿಲ್ಲ. ದಕ್ಷಿಣ ಆಫ್ರಿಕಾದ ಬೌಲರ್ಗಳು ಆ ಮಟ್ಟಿಗೆ ಭಾರತದ ಬ್ಯಾಟರ್ಗಳನ್ನ ಕಾಡಿದ್ರು. ಭಾರತದ 2ನೇ ಇನ್ನಿಂಗ್ಸ್ ಜಸ್ಟ್ 93 ರನ್ಗಳಿಗೆ ಕಟ್ಟಿ ಹಾಕಿದ್ರು. ಟೀಮ್ ಇಂಡಿಯಾ ಪಂದ್ಯವನ್ನ 30 ರನ್ಗಳಿಂದ ಸೋಲ್ಬೇಕಾಯ್ತು. ಅಟ್ಲೀಸ್ಟ್ ಸೆಕೆಂಡ್ ಮ್ಯಾಚ್ನಾದ್ರೂ ಕೂಡ ಗೆದ್ದು ಸರಣಿ ಸಮಬಲ ಮಾಡಿಕೊಳ್ಳಲೇಬೇಕು. ಇಲ್ಲದೆ ಇದ್ರೆ WTC ಫೈನಲ್ ರೇಸ್ ನಲ್ಲಿ ತುಂಬಾನೇ ಎಫೆಕ್ಟ್ ಆಗುತ್ತೆ. ಹಾಗೆ ಅಂಕಪಟ್ಟಿಯಲ್ಲಿ ಮತ್ತಷ್ಟು ಕೆಳಗೆ ಜಾರಬೇಕಾಗುತ್ತೆ. ನಿಮಗೂ ಕೂಡ ಪಂದ್ಯದ ಸೋಲಿಗೆ ಶುಭ್ಮನ್ ಗಿಲ್ ಅವರ ಇಂಜುರಿ ಕೂಡ ಪ್ರಮುಖ ಕಾರಣ ಆಯಿತು ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.